ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಹರ್ಷ ನಾಯಕ್. ನಾನು ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರಿನಲ್ಲಿರುವ ಒಳನಾಡು ಮೀನುಗಾರಿಕಾ ಘಟಕದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಒಳನಾಡು ಮೀನುಗಾರಿಕಾ ಘಟಕವು 1931ರಲ್ಲಿ ಮುಖ್ಯ ಸಂಶೋಧನಾ ಕೇಂದ್ರ ಹೆಬ್ಬಾಳದಲ್ಲಿ ಸಂಸ್ಥಾಪನೆಗೊಂಡಿದ್ದು 2022 ಸೆಪ್ಟೆಂಬರ್ ಜಿಕೆವಿಕೆ ಆವರಣದಲ್ಲಿರುವ ಜೆ ಬ್ಲಾಕ್ಗೆ ಸ್ಥಳಾಂತರಗೊಂಡಿರುತ್ತದೆ ಮತ್ತು ಈ ಘಟಕದ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳು ಎಂದಿನಂತೆ ಮುಂದುವರಿಸ್ತಾ ಇದ್ದೇವೆ. ನಾವು ಈ ಕೇಂದ್ರದಲ್ಲಿ ರೈತರಿಗೆ ಬೇಕಾಗುವಂತಹ ತರಬೇತಿಗಳು ಹಾಗೂ ಅಲಂಕಾರಿಕ ಮೀನು ಮರಿಗಳು ಮತ್ತು ಎಡಿಬಲ್ ಫಿಶ್ ತಿನ್ನುವ ಮೀನು ಮರಿಗಳನ್ನು ಸಹಿತ ಮಾರಾಟವನ್ನು ಮಾಡ್ತೇವೆ. ಸಿಹಿ ನೀರು ಮುತ್ತು ಕೃಷಿಗೆ ನಾವು ನಮ್ಮ ಕೇಂದ್ರದಿಂದ 3 ದಿನಗಳ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. ಈ ಥರ ಸಿಹಿ ನೀರು ಕಪ್ಪೆ ಚಿಪ್ಪುಗಳನ್ನು ಬಳಸ್ಕೊಂಡು ಇದನ್ನು ಯೂಸ್ ಮಾಡಿ ನಾವು ಮುತ್ತುಗಳನ್ನ ಪಡೆಯಬಹುದು. ಮೊದಲಿಗೆ ನಾವು ಸಮುದ್ರಗಳಲ್ಲೆಲ್ಲ ಕಪ್ಪೆ ಚಿಪ್ಪನ್ನು ನಾವು ಕಲೆಕ್ಟ್ ಮಾಡ್ತಿದ್ವಿ. ಈಗ ಪೊಲ್ಯೂಷನಿಂದ ಏನಾಗಿದೆ ಅಂದರೆ ಮುತ್ತುಗಳ ಪ್ರಮಾಣ ಕಡಿಮೆ ಆಗ್ತಿದೆ. ನಾವು ಒಂದು ಮುತ್ತು ಪಡೆಯೋದಕ್ಕೆ ಈ ಥರ ಸಾವಿರಾರು ಕಪ್ಪೆ ಚಿಪ್ಪುಗಳನ್ನ ಸಾಯಿಸಬೇಕಾಗುತ್ತೆ. ಅದೇ ನೀವು ಕಲ್ಚರ್ ಮಾಡಿದ್ರೆ, ನೀವು ಇದನ್ನು ಕೃಷಿಯನ್ನು ಮಾಡಿದ್ರೆ, ನೀವು ಪ್ರತಿಯೊಂದು ಕಪ್ಪೆ ಚಿಪ್ಪಲ್ಲೂ ಸಹಿತ 2 ರಿಂದ 4 ಮುತ್ತುಗಳನ್ನ, ಅಂದರೆ ಇಮೇಜ್ ಪರ್ಲ್ ಅಂತ ಕರಿತೀವಿ, ಅದನ್ನು ತಾವು ಪ್ರೊಡಕ್ಷನ್ ಮಾಡ್ಬೋದು. ಇಲ್ಲಿ ತಾವು ನೋಡ್ಬೋದು ಕಪ್ಪೆ ಚಿಪ್ಪಿನಲ್ಲಿ ಬೆಳೆದಿರತಕ್ಕಂಥ ಮುತ್ತು. ಇದನ್ನು ನಾವು ನಮ್ಮ ಘಟಕದಲ್ಲೇ ಬೆಳೆದಿರ್ತಕ್ಕಂಥದ್ದು. ಇದನ್ನು ನಾವು ಈಗ ಈ ಕಪ್ಪೆ ಚಿಪ್ಪಿನಿಂದ ಇದನ್ನು ಬೆಳೆದು ಇದನ್ನು ಈ ಥರ ಜ್ಯುವೆಲರಿಯನ್ನಾಗಿ ಸಹಿತ ಮಾಡಿ ಇದನ್ನು ವ್ಯಾಲ್ಯೂ ಎಡಿಷನ್ ಮಾಡಿ ಇದನ್ನು ಮಾರಿದ್ರೆ ನಮಗೆ ಇದರಿಂದ ಒಂದು 100 ರಿಂದ 200% ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಈ ಥರ ಡೈಸ್ ಬರುತ್ತೆ, ಬ್ರಾಸ್ ಡೈಸ್ನ ಯೂಸ್ ಮಾಡಿಬಿಟ್ಟು ಅಕ್ರೈಲಿಕ್ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಈ ಥರ ಇಮೇಜನ್ನು ಡೆವಲಪ್ ಮಾಡ್ತೀವಿ. ಆಮೇಲೆ ಡೆವಲಪ್ ಮಾಡಿದ ನಂತರ ಕಪ್ಪೆ ಚಿಪ್ಪಿನೊಳಗೆ ಇಮೇಜನ್ನು ಇಂಪ್ಲಾಂಟ್ ಮಾಡಿ ಈ ಘಟಕದಲ್ಲಿ ಅದನ್ನು ಕಲ್ಚರ್ಗೆ ಬಿಡ್ತೇವೆ, ಕೃಷಿಗೆ ಬಿಡ್ತೇವೆ. ಇಲ್ಲಿ ಅದು ಒಂದು 8 ರಿಂದ 10 ತಿಂಗಳವರೆಗೂ ನಾವು ಇಲ್ಲಿ ಕೃಷಿಯನ್ನು ಮಾಡ್ತೇವೆ. 8 ರಿಂದ 10 ತಿಂಗಳ ನಂತರ ಅದನ್ನು ಹಾರ್ವೆಸ್ಟ್ ಮಾಡಿ ಇಲ್ಲಿಂದ ಪರ್ಲನ್ನು ನಾವು ಪಡಿತೇವೆ. ಅದೇ ರೌಂಡ್ ಪರ್ಲ್ ಬೇಕಾದರೆ ನಮಗೆ 20 ರಿಂದ 22 ತಿಂಗಳು ಬೇಕಾಗುತ್ತೆ. ಮುತ್ತು ಕೃಷಿಕರಿಗೆ ಒಂದು ಕಿವಿ ಮಾತು, ಯಾಕಂದರೆ ನಾವು ಮುತ್ತು ಕೃಷಿ ಒಂದನ್ನೇ ಮಾಡದೆ ಅದ್ರ ಜೊತೆಗೆ ಮೀನು ಕೃಷಿ ಆಗ್ಬೋದು ಅಥವಾ ಅಲಂಕಾರಿಕ ಮೀನು ಕೃಷಿಯನ್ನು ನಾವು ಮಾಡಿದ್ರೆ ಹೆಚ್ಚಿನ ಲಾಭವನ್ನು ನಾವು ಪಡಿಬೋದು. ನಮ್ಮ ಘಟಕದಲ್ಲಿ ನಾವು ಅಲಂಕಾರಿಕ ಮೀನುಗಳನ್ನ ಸಹಿತ ಉತ್ಪಾದನೆ ಮಾಡ್ತೇವೆ. ಮೊಟ್ಟೆ ಹಾಕುವಂತಹ ಹಾಗೂ ಮರಿ ಹಾಕುವಂಥ 2 ಮೀನುಗಳನ್ನ ಉತ್ಪಾದಿಸ್ತೇವೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ರೆಡ್ ಕ್ಯಾಪ್ ಗೋಲ್ಡ್ ಅಂತ, ಇದು ಮೊಟ್ಟೆ ಹಾಕುವಂಥ ಮೀನು. ಸಂತಾನೋತ್ಪತ್ತಿಗೆ ಇದನ್ನು ನಾವು ಯೂಸ್ ಮಾಡ್ತೇವೆ. ಇಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ವರಂಡಾ ಗೋಲ್ಡ್ ಅಂತ, ಇದು ಸಹಿತ ಮೊಟ್ಟೆ ಹಾಕತಕ್ಕಂಥ ಮೀನು. ಇದು ಕೊಯ್ಕಾರ್ಪ್ ಅಂತ, ಇದು ಮೊಟ್ಟೆ ಹಾಕುವಂಥ ಮೀನು. ಇದು ಮಿಲ್ಕಿ ಕೊಯ್ಕಾರ್ಪ್. ನಮ್ಮ ಕೇಂದ್ರದಲ್ಲಿ ನಾವು ಅತ್ಯುತ್ತಮ ಗುಣಮಟ್ಟದ ಅಲಂಕಾರಿಕ ಮೀನುಗಳನ್ನ ನಾವು ಮಾರಾಟವನ್ನು ಸಹಿತ ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕ ಮೀನಿಗೆ ತುಂಬ ಬೇಡಿಕೆ ಬರ್ತಾ ಇದೆ. ಯಾಕಂದರೆ ಮೊದಲಾಗಿ ನಾವು ಚಿಕ್ಕ ಗಾಜಿನಲ್ಲಿ ಇಡ್ತಾ ಇದ್ವಿ. ಈಗ ಸಣ್ಣ ಗಾಜಿನಿಂದ ದೊಡ್ಡ ಅಕ್ವೇರಿಯಂ, ದೊಡ್ಡ ಟೆರೇರಿಯಂ, ದೊಡ್ಡ ಒಂದು ಟನೆಲ್ ಅಕ್ವೇರಿಯಂವರೆಗೂ ಸಹಿತ ಇದನ್ನು ವಿಸ್ತರಿಸಲಾಗಿದೆ. ಯಾಕಂದರೆ ಬಿಕಾಸ್ ಆಫ್ ಇದರ ಬಣ್ಣವನ್ನು ನೋಡ್ತಾ ಇದ್ದರೆ ಮನುಷ್ಯರಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತು ಈ ಅಲಂಕಾರಿಕ ಮೀನಿನ ವಹಿವಾಟು ಎಷ್ಟಿದೆ ಅಂತ ಊಹಿಸಿದ್ದೀರಾ? ನಮ್ಮ ಕರ್ನಾಟಕದಲ್ಲೇ ಇದು 4 ರಿಂದ 5 ಕೋಟಿ ವಹಿವಾಟಾಗುತ್ತೆ ಒಂದು ತಿಂಗಳಿಗೆ. ಇದು ಅಲಂಕಾರಿಕ ಮೀನು ಹಾಗೂ ಅಲಂಕಾರಿಕ ಮೀನಿನ ಎಲ್ಲ ಪರಿಕರಗಳನ್ನ ಒಳಗೊಂಡಿರುತ್ತೆ. ಈ ಅಲಂಕಾರಿಕ ಮೀನುಗಳ ಉತ್ಪಾದನೆಗೆ ನಾವು ನಮ್ಮ ಘಟಕದಲ್ಲಿ ತರಬೇತಿಯನ್ನು ಕೂಡ ನೀಡ್ತೇವೆ. ಅಲಂಕಾರಿಕ ಮೀನು ಕೃಷಿಯಲ್ಲಿ ಅಕ್ವೇರಿಯಂ ಫ್ಯಾಬ್ರಿಕೇಷನ್ ಕೂಡ ಒಂದು ಭಾಗವಾಗಿರ್ತದೆ. ಅದಕ್ಕೆ ಈ ಥರ ಗ್ಲಾಸು ಮತ್ತು ಈ ಥರ ಗಮ್ಮು ಮತ್ತು ಈ ಗನ್ನು ಬೇಕಾಗುತ್ತೆ. ಇದನ್ನು ಯೂಸ್ ಮಾಡಿ ತಾವು ಅಕ್ವೇರಿಯಮನ್ನು ಫ್ಯಾಬ್ರಿಕೇಟ್ ಮಾಡ್ಬೋದು. ನಮ್ಮ ತರಬೇತಿಗೆ ಬಂದು ಭೇಟಿ ನೀಡಿದರೆ ನಾವು ತರಬೇತಿ ಕಾರ್ಯಕ್ರಮದಲ್ಲಿ ಇದನ್ನು ಸಹಿತ ನಾವು ತಿಳಿಸ್ಕೊಡ್ತೇವೆ. ಮೀನು ಕೃಷಿಗೆ ನೀರು, ಮೀನಿನ ಮರಿ ಹಾಗೂ ಆಹಾರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ವೈಜ್ಞಾನಿಕ ಜ್ಞಾನ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ತಿಲಾಪಿಯಾ, ಕಟ್ಲ, ರೋಹುಗೆ ನಾವು ಬೆಳಿಬೇಕಾದ್ರೆ ಒಂದು 20 ರಿಂದ 24% ಪ್ರೋಟೀನ್ ಇರುವ ಆಹಾರವನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು
ಮೀನು ಕೃಷಿಯನ್ನು ಮಾಡೋಕ್ಕಿಂತ ಮುಂಚೆ ವೈಜ್ಞಾನಿಕ ಮಾಹಿತಿ ಸಹಿತ ಎಲ್ಲ ರೈತರು ತಗೋಬೇಕು. ನಮ್ಮ ಕೇಂದ್ರದಿಂದ ಮೀನು ಕೃಷಿಯ ಬಗ್ಗೆ ತರಬೇತಿಯನ್ನು ಸಹಿತ ನಾವು ನೀಡ್ತೇವೆ. ಇದೇ ತಿಂಗಳು 13ರಿಂದ 16ರವರೆಗೆ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಒಳನಾಡು ಮೀನುಗಾರಿಕಾ ಘಟಕದಿಂದ ಆಯೋಜಿಸಿರುವ ದಿ ಫಿಶ್ ಎಕ್ಸ್ಪೋ ಮತ್ಸ್ಯ ಪ್ರಪಂಚಕ್ಕೆ ಭೇಟಿ ನೀಡಿ ನಮ್ಮ ಘಟಕದಿಂದ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಹೈದರಾಬಾದ್ ಹಾಗೂ ICR ಸಿಫಾ ಸಿಫ್ರಿ ಫ್ರಿಕ್ ಹೆಸರುಘಟ್ಟ ಹೆಬ್ಬಾಳ ಇವರೊಂದು ಸಹಯೋಗದೊಂದಿಗೆ ಮತ್ಸ್ಯ ಪ್ರಪಂಚ ಅಂದರೆ ಫಿಶ್ ಎಕ್ಸ್ಪೋವನ್ನು ನಾವು ಪ್ರದರ್ಶನಕ್ಕೆ ಇಡ್ತೇವೆ. ಒಂದು ವಿಭಾಗವನ್ನು ಕ್ರಿಯೇಟ್ ಮಾಡಿದ್ದೇವೆ. ಈ ಬಾರಿ ಕೃಷಿ ಮೇಳದಲ್ಲಿ ನಾವು 30ರಿಂದ 40 ಜಾತಿಯ ಅಲಂಕಾರಿಕ ಮೀನುಗಳನ್ನ ಪ್ರದರ್ಶಿಸ್ತೇವೆ. ಭಾರತೀಯ ಸ್ಥಳೀಯ ಮೀನುಗಳು, ಸ್ಥಳೀಯ ಅಲಂಕಾರಿಕ ಮೀನುಗಳು ಹಾಗೂ ಎಕ್ಸಾಟಿಕ್ ಅಂದರೆ ಹೊರ ದೇಶದಿಂದ ಬರತಕ್ಕಂತಹ ಅಲಂಕಾರಿಕ ಮೀನುಗಳನ್ನು ಸಹಿತ ನಾವು ವೀಕ್ಷಕರಿಗೆ ಪ್ರದರ್ಶನಕ್ಕೆ ಇಡ್ತಾ ಇದ್ದೇವೆ. ಬರುವಂತಹ ರೈತರಿಗೆ, ವಾಣಿಜ್ಯೋದ್ಯಮರಿಗೆ, ಹವ್ಯಾಸಿಗರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಸಹಿತ ವೀಕ್ಷಣೆಗೆ ಅವಕಾಶವನ್ನು ನಾವು ಏರ್ಪಾಟು ಮಾಡಿದ್ದೇವೆ. ಅದೇ ರೀತಿ ರೈತರಿಗೆ, ಮೀನು ಕೃಷಿಕರಿಗೆ ಬಂದರೆ ಮೀನು ಕೃಷಿಗೆ ಯೋಗ್ಯವಾದ ತಳಿಗಳು ಹಾಗೂ ಸುಧಾರಿತ ತಳಿಗಳು, ಅಮೂರ್ ಕಾಮನ್ ಕಾರ್ಪ್ ಇರ್ಬೋದು, ಅಮೃತ್ ಕಟ್ಲಾ ಇರ್ಬೋದು, ಜಯಂತಿ ರೋಹು ಇರ್ಬೋದು, ಅದೇ ರೀತಿ ಭಾರತೀಯ ಸ್ಥಳೀಯ ಮೀನುಗಳನ್ನ ಸಹಿತ ಪ್ರದರ್ಶನಕ್ಕೆ ಇಡ್ತೇವೆ. ಕರ್ನಾಟಕದ ರಾಜ್ಯ ಮೀನು ಅಂದರೆ ನಾಡ ಮೀನು ಅಂತ ಕರಿತೀವಿ, ಅದನ್ನು ಬಾರ್ಬೋಡಸ್ ಕರ್ನಾಟಿಕಸ್ ಅಂತ ಹೇಳ್ತೀವಿ, ಅದನ್ನು ಸಹಿತ ವೀಕ್ಷಣೆಗೆ ಆಯೋಜಿಸಲಾಗಿದೆ. ಮತ್ತು ಅಲ್ಲಿ ಸಿಹಿ ನೀರು ಮುತ್ತು ಕೃಷಿಯ ಒಂದು ಪ್ರಾತ್ಯಕ್ಷಿಕೆಯನ್ನು ಸಹಿತ ನಾವು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಕೇಜ್ ಕಲ್ಚರ್ ಮತ್ತು ಪಂಜರಗಳಲ್ಲಿ ಮೀನು ಕೃಷಿ ಹಾಗೂ ಪೆನ್ ಕಲ್ಚರ್, ಇವುಗಳ ದೊಡ್ಡಿಗಳಲ್ಲಿ ಮೀನು ಕೃಷಿಯ ಬಗ್ಗೆ ಸಹಿತ ನಾವು ಒಂದು ಸಣ್ಣ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಹಿತ ಕೊಡ್ತೇವೆ. 4 ದಿನವೂ ಸಹಿತ ICRನ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಸಹಿತ ತಮ್ಮ ಜೊತೆಗೆ ಸಂವಾದಕ್ಕೆ ಮತ್ತು ತಮ್ಮ ಯಾವುದೇ ಡೌಟ್ ಇದ್ದರೂ ಸಹಿತ ಅದನ್ನು ಕ್ಲಿಯರ್ ಮಾಡೋಕ್ಕೆ ಲಭ್ಯರಿರ್ತಾರೆ. ಈ ಸದಾವಕಾಶವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದನ್ನು ಸಕ್ಸಸ್ ಮಾಡಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ.